ಸಮೀಕ್ಷೆಗೆ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ 90 ದಿನಗಳ ಮುಗಿಸೋದು ಅಂತ. ಎಷ್ಟು ತಿಂಗಳಲ್ಲಿ 90 ದಿನಗಳ ಗಡುವು ಕೊಟ್ಟಿದೆ. 90 ದಿನ ಅವಧಿಯಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಬಿಜೆಪಿಯವರು ಇದರಲ್ಲೂ ಕೂಡ ಈ ಹಿಂದೆ ಮಾಡಿದಂತಹ ಮರು ಸಮೀಕ್ಷೆಗೆ ಬಳಕೆ ಮಾಡಿದ 105 ಕೋಟಿ ಕೂಡ ದುಂದು ವೆಚ್ಚ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ದುಂದು ವೆಚ್ಚ ಏನಾಗಿಲ್ಲ, ಯಾಕೆಂತಂದ್ರೆ ಇದು ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಅಗತ್ಯವಾದಂಥ ಸಮೀಕ್ಷೆ ಇತ್ತು, ಹಾಗಾಗಿ ಮಾಡಿದ್ದೀವಿ. ಬಟ್ ಈಗ 10 ವರ್ಷಗಳಾಗಿದೆ ಅಂತ ಕೆಲವರು ಅವರೇ ತೆಗೆದಿರೋದು. ಇಲ್ಲಾಂತಂದರೆ ಇದೇ ಜಾತಿ ಗಣತಿ ಜಾರಿಗೆ ಬರ್ತಿತ್ತು, ಆದರೆ ಅವರೆಲ್ಲ ಕೆಲವ್ರನ್ನ ಮಿಸ್ಲೀಡ್ ಮಾಡಿ ಸಮುದಾಯದವ್ರನ್ನ ಮಿಸ್ಲೀಡ್ ಮಾಡೋದ್ರಿಂದ ಇವಾಗ ಮತ್ತೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೋಸ್ಕರ ನಾವು ಮತ್ತೆ ಮಾಡ್ತಾ ಇದ್ದೀವಿ. ಹಾಗಾಗಿ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಜಾತಿ ಗಣತಿನ ಜಾರಿಗೆ ತರಬೇಕಾಗಿರೋದು ಬಹಳ ಮುಖ್ಯವಾದಂಥದ್ದು. ಸೊ ಹಾಗಾಗಿ ಅದಕ್ಕೆ ದುಡ್ಡು ಖರ್ಚು ಮಾಡೋದು ಒಂದು ವೆಚ್ಚ ಆಗಲ್ಲ. ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕಾಗಿ ಇದು ಕುರ್ಚಿ ಇದಕ್ಕೂ ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಸಂಬಂಧ? ಇವಾಗ ಜಾತಿ ಗಣತಿ ಮಾಡದೆ ಹೋದರೆ ಏನು ಅಪ್ಪನ ಕುರ್ಚಿ ಹೋಗ್ಬಿಡುತ್ತಾ? ಇನ್ನೂ ಆ್ಯಕ್ಚುಲಿ ಜಾತಿ ಗಣತಿ ನಡೆಸಲಿಲ್ಲ ಅಂದರೆ ಇನ್ನೂ ಭದ್ರವಾಗಿರುತ್ತೆ. ಆದರೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ, ಮತ್ತು ಜಾತಿ ಗಣತಿಯ ಮೂಲಕ ಯಾರ್ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲರನ್ನೂ ಸಬಲೀಕರಣ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದ್ರೊಳಗೆ ಏನು ದುಂದು ವೆಚ್ಚ ಇಲ್ಲ. ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡೋದು ಅವ್ರ ಕೆಲಸ, ರಾಜಕೀಯ ಮಾಡೋದು ಕೆಲಸ ಅವ್ರು ಮಾಡ್ತಿರ್ತಾರೆ. ಸಮೀಕ್ಷೆಗೆ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ 90 ದಿನಗಳ ಮುಗಿಸೋದು ಅಂತ. ಎಷ್ಟು ತಿಂಗಳಲ್ಲಿ 90 ದಿನಗಳ ಗಡುವು ಕೊಟ್ಟಿದೆ. 90 ದಿನ ಅವಧಿಯಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಬಿಜೆಪಿಯವರು ಇದರಲ್ಲೂ ಕೂಡ ಈ ಹಿಂದೆ ಮಾಡಿದಂತಹ ಮರು ಸಮೀಕ್ಷೆಗೆ ಬಳಕೆ ಮಾಡಿದ 105 ಕೋಟಿ ಕೂಡ ದುಂದು ವೆಚ್ಚ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ದುಂದು ವೆಚ್ಚ ಏನಾಗಿಲ್ಲ, ಯಾಕೆಂತಂದ್ರೆ ಇದು ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಅಗತ್ಯವಾದಂಥ ಸಮೀಕ್ಷೆ ಇತ್ತು, ಹಾಗಾಗಿ ಮಾಡಿದ್ದೀವಿ. ಬಟ್ ಈಗ 10 ವರ್ಷಗಳಾಗಿದೆ ಅಂತ ಕೆಲವರು ಅವರೇ ತೆಗೆದಿರೋದು. ಇಲ್ಲಾಂತಂದರೆ ಇದೇ ಜಾತಿ ಗಣತಿ ಜಾರಿಗೆ ಬರ್ತಿತ್ತು, ಆದರೆ ಅವರೆಲ್ಲ ಕೆಲವ್ರನ್ನ ಮಿಸ್ಲೀಡ್ ಮಾಡಿ ಸಮುದಾಯದವ್ರನ್ನ ಮಿಸ್ಲೀಡ್ ಮಾಡೋದ್ರಿಂದ ಇವಾಗ ಮತ್ತೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೋಸ್ಕರ ನಾವು ಮತ್ತೆ ಮಾಡ್ತಾ ಇದ್ದೀವಿ. ಹಾಗಾಗಿ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಜಾತಿ ಗಣತಿನ ಜಾರಿಗೆ ತರಬೇಕಾಗಿರೋದು ಬಹಳ ಮುಖ್ಯವಾದಂಥದ್ದು. ಸೊ ಹಾಗಾಗಿ ಅದಕ್ಕೆ ದುಡ್ಡು ಖರ್ಚು ಮಾಡೋದು ಒಂದು ವೆಚ್ಚ ಆಗಲ್ಲ. ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕಾಗಿ ಇದಕ್ಕೂ ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಸಂಬಂಧ? ಇವಾಗ ಜಾತಿ ಗಣತಿ ಮಾಡದೆ ಹೋದರೆ ಏನು ಅಪ್ಪನ ಕುರ್ಚಿ ಹೋಗ್ಬಿಡುತ್ತಾ? ಇನ್ನೂ ಆ್ಯಕ್ಚುಲಿ ಜಾತಿ ಗಣತಿ ನಡೆಸಲಿಲ್ಲ ಅಂದರೆ ಇನ್ನೂ ಭದ್ರವಾಗಿರುತ್ತೆ. ಆದರೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ, ಮತ್ತು ಜಾತಿ ಗಣತಿಯ ಮೂಲಕ ಯಾರ್ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲರನ್ನೂ ಸಬಲೀಕರಣ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದ್ರೊಳಗೆ ಏನು ದುಂದು ವೆಚ್ಚ ಇಲ್ಲ. ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡೋದು ಅವ್ರ ಕೆಲಸ, ರಾಜಕೀಯ ಮಾಡೋದು ಕೆಲಸ ಅವ್ರು ಮಾಡ್ತಿರ್ತಾರೆ.